ವಿಚಾರ ನಮ್ಮದು. ನಾವು ಜನರ ಜೊತೆಗೆ ಮಾತಾಡಿಕೊಂಡು ಮತ್ತು ನಮ್ಮ ಕಚೇರಿ ಕೂಡ ತಪಾಸಣೆ ಮಾಡಿಕೊಂಡು ನಮ್ಮ ಕೆಲವು ಬರ್ಸ್ಗೆ ಇನ್ಸ್ಪೆಕ್ಷನ್ ಮಾಡಿಕೊಂಡು ಇರಬೇಕು ಅಂತಕ್ಕಾಗಿ ಇಲ್ಲಿ ಬರ್ತಾ ಇದ್ದೀವಿ. ಇವತ್ತು ಇಲ್ಲಿ ಸೌತ್ ಝೋನ್ಗೆ ಬಂದಿದ್ದೇವೆ. ಇಲ್ಲಿ 35 ಜನರು ನಮ್ಮ ಜೊತೆ ಮಾತಾಡಿದ್ದಾರೆ. ಅವರು ಬೇರೆ ಬೇರೆ ಸಮಸ್ಯೆ ಹೇಳಿದ್ದಾರೆ. ಅದೇ ಕಟ್ಟಡ ಆಗಲಿ, ಕಸದ ಸಮಸ್ಯೆ ಆಗಲಿ, ಮತ್ತು ಇದನ್ನು ಲೈಟಿಂಗ್ ಸಮಸ್ಯೆ ಆಗಲಿ, ಕನ್ಸರ್ವೆನ್ಸಿ ಕ್ಲಿಯರೆನ್ಸ್ ಆಗಲಿ, ಇತ್ಯಾದಿ ಬೇರೆ ಬೇರೆ ವಿಚಾರಗಳನ್ನು ಮಾತಾಡಿದ್ದಾರೆ. ನಾವು ಕೂಡ ಸ್ವಲ್ಪ ನಿಗದಿತ ಸಮಯದ ಒಳಗಾಗಿ ಹೇಗೆ ಕಾರ್ಯವನ್ನು ಮಾಡಿಸಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ನಮ್ಮ ಝೋನಲ್ ಕಮಿಷನರ್ ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಇದಕ್ಕೆ ಭಾಗವಹಿಸಿ ಅವರು ಹೆಚ್ಚು ಕಡಿಮೆ ಎಲ್ಲ ಸಮಸ್ಯೆಗಳು ಈ ಹಂತದಲ್ಲಿ ಇರುತ್ತೆ. ಕೆಲವು ಸಮಸ್ಯೆಗಳು ನಮ್ಮ ಹತ್ರ ಬರ್ತಕ್ಕಂಥ ವಿಚಾರಗಳು ಬಂದಿವೆ 3-4. ಅದು ನಾವು ನಮ್ಮ ಕಡೆಯಿಂದ ನೋಟ್ ಮಾಡ್ಕೊಂಡಿದ್ದೇವೆ. ಆ ಪ್ರಕಾರ ಕ್ರಮ ಕೈಗೊಳ್ತೇವೆ. ಉಳಿದೆಲ್ಲ ಝೋನ್ನಲ್ಲಿನೇ ವಿಚಾರಗಳು ಇವೆ. ಅವರು ಅದರ ಮೇಲೆ ಸಕ್ರಿಯವಾಗಿ ಕ್ರಮ ಕೈಗೊಳ್ಳುತ್ತಾರೆ. ಮೇಡಮ್ ತಗೊಳ್ತಾರೆ. ನಾವು ಟೈಮನ್ನು ಕೂಡ ನಿಗದಿಪಡಿಸಿದ್ದೇವೆ. 3 ದಿವಸ, 5 ದಿವಸ, 7 ದಿವಸ, 15 ದಿವಸ, 1 ತಿಂಗಳು. ಅದಕ್ಕೆ ಯಾವ ಥರದ್ದು ಕೆಲಸ ಇದೆ ಅದಕ್ಕೆ ಅನುಗುಣವಾಗಿ ಸಮಯ ನಿಗದಿಪಡಿಸಿದ್ದೇವೆ. ಅದರಂತೆ ಕೆಲಸ ಮಾಡ್ತೇವೆ ಸರ್. ಈಗ ನೋಡಿ, ಮರ ಎಲ್ಲ ಲೈವ್ ಮರ ಏನಿದೆ, ಹಸಿರು ಇರ್ತಕ್ಕಂಥ ಮರ ಏನಿದೆ, ಅದು ತೆಗಿಲಿಕ್ಕೆ ಅಷ್ಟೇನು ಈಸಿ ಅಲ್ಲ. ಡೇಂಜರಸ್ ಆ್ಯಂಡ್ ಡೆಡ್ ಅಂತ ಏನು ಹೇಳ್ತೀರಿ, ಅಪಾಯಕರಾಗಿ ಇರ್ತಕ್ಕಂಥ ಪರಿಸ್ಥಿತಿ ಅಥವಾ ಮರತ್ತಿರುವ ನಮ್ಮ ಮರಗಳು ಏನಿವೆ ಅದಕ್ಕೆ ಮಾತ್ರ ನಾವು ತೆಗಿಬಹುದು. ಆ ತೆಗೆಯಲಿಕ್ಕೆ ಅಧಿಕಾರ ನಮ್ಮ DCFಗೆ ಇದೆ. ಸೊ ಅದನ್ನು ಟ್ರೀ ಎಕ್ಸ್ಪರ್ಟ್ ಕಮಿಟಿಗೆ ಹೋಗಲ್ಲ. ಟ್ರೀ ಎಕ್ಸ್ಪರ್ಟ್ ಕಮಿಟಿ ಅಂತ ಒಂದಿದೆ. ಅದು ನಮ್ಮ ಪ್ರಾಜೆಕ್ಟ್ನಲ್ಲಿ ಹಸಿರು ಗಿಡಗಳಿಗೆ, ಮರಗಳಿಗೆ ತೆಗೆಯಲಿಕ್ಕೆ ಹೋದರೆ ಅದು ಆ ಕಮಿಟಿ ಹತ್ರ ಹೋಗಬೇಕಾಗಿರುತ್ತೆ. ಆ ವಿಚಾರಗಳನ್ನು ನಾವು ಸ್ಪಷ್ಟ ಮಾಡಿದ್ದೀವಿ. ಈ ಪ್ರಕಾರ 4-5 ಜನರು ಇಲ್ಲಿ ಬಂದರು. ಟೋಟಲ್ ಆ್ಯಸ್ ಆನ್ ಟುಡೇ 17 ಆ ಥರ ಸಮಸ್ಯೆಗಳು ಇವೆ ನಮ್ಮ ಸಹಾಯ ಆ್ಯಪ್ನಲ್ಲಿ. ಅದು ಕೂಡ ನಿನ್ನೆ ಕಡಿಮೆ ಆಗಿ ಇವತ್ತು 6 ಇದೆ. ಆ ಥರ 6 ಕಡೆಗೆ ಮರಗಳು ಈ ಪ್ರಕಾರ ಇಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ DCF RFಗೆ ಹೇಳಿದ್ದೀವಿ. ಅವರು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ನಾಳೆ 5 ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಭದ್ರವಾಗಿ ಇದೆ ಮರ, ಏನು ತೊಂದರೆ ಇಲ್ಲ ಅಂತ ಹೇಳಬೇಕು. ಅಥವಾ ತೆಗಿಲಿಕ್ಕೆ ಪರ್ಮಿಷನ್ ಕೊಡಬೇಕು ಸರ್. ಫುಟ್ಪಾತ್ ಇರೋ ವಿಚಾರ, ಫುಟ್ಪಾತ್ನಲ್ಲಿ ನೋಡಿ, ಖಾಯವಾಗಿ ಸುಮಾರು ಮಂದಿ ಖಾಯವಾಗಿ ಒತ್ತುವರಿ ಮಾಡಿದ್ದಾರೆ. ಅದನ್ನು ನೋಡಿ, ಜಯನಗರದಲ್ಲಿ ನಮ್ಮ ಮಾನ್ಯ ವಲಯ ಆಯುಕ್ತರು ಸುಮಾರು ಸಲ ಪ್ರತಿ ತಿಂಗಳು 3 ತಿಂಗಳಿಗೆ ಒಂದ್ಸಲ ತೆಗಿತಾರೆ. ಅಲ್ಲಿ ಜನರು ಸುಮಾರು ಬಂದುಬಿಡ್ತಾರೆ. ಈಗ ಸ್ಟ್ರೀಟ್ ವೆಂಡಿಂಗ್ ಸರ್ವೆ ಮಾಡಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಸ್ಟ್ರೀಟ್ ವೆಂಡಿಂಗ್ ಸರ್ವೆ ಮಾಡಿಕೊಂಡು ಬೇಗ ಮುಗಿಸಿ ಯಾರ್ಯಾರಿಗೆ ಅರ್ಹತೆ ಇದೆ ಅವರಿಗೆ ಸರ್ಕಾರದ ವತಿಯಿಂದನೇ 5,000 ಮಂದಿಗೆ ಬೇರೆ ಬೇರೆ ಥರದ್ದು ಗಾಡಿಗಳು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ನಾವು ಅದಕ್ಕೆ ಬದ್ಧಾಗಿ ಒಂದು ಸರ್ವೆ ಮುಗಿಸಿ ಇದನ್ನು ಟೆಂಡರ್ ಮಾಡಿ ಅಂಥದ್ದು ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಮುಂದೆ ಕೊಡಲಿಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಆ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಆದರೂ ಸಹ ಅದುವರೆಗೂ ಏನು ಮಾಡಬೇಕು ಅಂತ ಸಮಸ್ಯೆ ಇದೆ. 2 ವಿಚಾರ. ಒಂದು, ರೋಡ್ ಮೇಲೆ ಯಾವರಿಗೆ ರೋಡ್ ಇಲ್ಲಿ ವಾಹನ ಓಡಾಡ್ತವೆ ಆ ಜಾಗದಲ್ಲಿ ಯಾರಿಗೂ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಮುಂದೆ ಕೂತ್ಕೊಂಡು ಅಥವಾ ಅದರಲ್ಲಿ ಒತ್ತುವರಿ ಮಾಡಿದರೆ ಅವ್ರಿಗೆ ತಕ್ಷಣ ತೆಗೆಯಬೇಕಾಗಿರುತ್ತೆ. ಫುಟ್ಪಾತ್ನಲ್ಲಿಯೂ ಕೂಡ ಖಾಯವಾಗಿ ತಮ್ಮ ಸಾಮಗ್ರಿಗಳನ್ನು, ಸ್ಟಾಲ್ಗಳನ್ನು, ಶೀಟ್ ಮೇಲ್ಗಡೆ ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಕೂಡ ತೆಗೆಯಲಿಕ್ಕೆ ನಾವು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ, ತೆಗೆಸ್ತೀವಿ. ಸೊ ಫುಟ್ಪಾತ್ನಲ್ಲಿ ಕೂಡ ಖಾಯವಾಗಿ ಯಾರಿಗೂ ಕೊಡಲಿಕ್ಕೆ ಆಗಲ್ಲ. ಸೆಕೆಂಡ್ಲಿ, ಫುಟ್ಪಾತ್ನಲ್ಲಿ ಈಗ ಸರ್ವೆ ಮುಗಿಯುವವರೆಗೂ ಕೆಲವರಿಗೆ ಅಧಿಕಾರ ಇದೆ. ಆ ಪ್ರಕಾರನೂ ಕೂಡ ಒಬ್ಬರಿಗೆ ಎಷ್ಟು ಜಾಗ ಕೊಡಬೇಕು ಅಂತ ಕಾನೂನಿನಲ್ಲಿ ಇದೆ. ಸಪೋಸ್ ನಾಳೆ ದಿವಸ ಅವರು ಸ್ಟ್ರೀಟ್ ವೆಂಡರ್ ಆಗ್ತಾರೆ ಅಂತ ತಿಳ್ಕೊಡ್ರಿ. ಆದರೂ ಕೂಡ ಅವರಿಗೆ 10 ಬೈ 20 ಅಡಿ, 20 ಬೈ 30 ಅಡಿ ಆ ಥರ ಕೊಡಲಿಕ್ಕೆ ಆಗೋದಿಲ್ಲ. ಅವರಿಗೆ 5 ಬೈ 6 ಸ್ಕ್ವೇರ್ ಫೀಟ್ ಕೊಡ್ಬೋದು. 10 ಸ್ಕ್ವೇರ್ ಫೀಟ್, 5 × 2 10 ಸ್ಕ್ವೇರ್ ಫೀಟ್ ಕೊಡಬೇಕು ಅಂತ ಇದೆ. ಅವರು ಅಷ್ಟೊಳಗಾಗಿ ಇರಬೇಕು. ಸುಮಾರು ಸಾಮಾನುಗಳು ತಂದು ಎಲ್ಲ ಫುಲ್ ಫುಟ್ಪಾತ್ ಮಾಡಿ 10 ಬೈ 20 ಜಾಗ ಕೂತ್ಕೊಳ್ಬೋದು. ಎಷ್ಟು ಇದೆ ನಮಗೆ ಕ್ಷಮತೆ ಅಷ್ಟಕ್ಕೂ ಕೂತ್ಕೊಳ್ಬೋದು. ಅಂಥದ್ದೇ ಆಗೋದಿಲ್ಲ. ಅದಕ್ಕೆ ನಮ್ಮ ಝೋನಲ್ ಕಮಿಷನರ್ ಮತ್ತು JC ಆ ಸರ್ವೆ ಮುಗಿಯುವವರೆಗೂ ಅವರಿಗೆ ತಳ್ತಾರೆ. ಅವರು ಅಷ್ಟು ಜಾಗ ಕೊಡಬೇಕು, ಅಷ್ಟು ಜಾಗಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ಕಾಂಪ್ಲೆಕ್ಸ್ ಬಗ್ಗೆ ಮಾತಾಡಲಿಲ್ಲ. ಅವರು ಬೇರೆ ಬೇರೆ ವಿಚಾರಗಳು ಹೇಳಿದ್ದಾರೆ. ಅದು ನಾವು ಚೆಕ್ ಮಾಡ್ತೀವಿ.